ಎರಡೂ ಮೇಲಿನ ವ್ಯವಹಾರ ಹೆಂಗ ನಡೆದವು ಎಲ್ಲೆಲ್ಲಿ ಬಂದು ನಿಂತಾವ ಬಹಳ ಉತ್ತಮ ರೀತಿಯಿಂದ ನಡೆದವು. ನಡೆದವ್ರಿಪ್ಪ ನಡೆದವ್ ಗಾಳ್ಯಾಗ. ಮಗನ ಮುತ್ಯನ ಪೋಳ್ಯಾಗ ತನ್ನ ಗಾಳಿ ಬಿಟ್ಟದ ಇದಕ್ಕ ಆನಂದ ಏನು ಬೇಕು? ದಿನ ಗಾಳಿ ಬೇಕತ್ತ ಮನ್ಯಾಗ ಹಂಗಿ ಹಿಂಗ ಮಾಡ್ತೆ ಹಿಂಗ ಅದ ನಮ್ಮ ಕುಂಬಾರಿ ಮೇಳಿನೊಳಗ ಮಾತಾಡುವಂತ ಆಳಗಿ ಗ್ರಾಮದ ಪಿಂಟು ಮಾಸ್ತರ್ ಅವರು ಏನ್ ಹೇಳಿ ಏನ ಮಾತಾಡಿ ಹೋದ್ರಿಪ್ಪ. ಬಹಳ ಮಾರ್ಮಿಕವಾಗಿ ಉತ್ತಮ ರೀತಿಯಿಂದ ತಮ್ಮ ವಿಷಯಗಳನ್ನ ಹೇಳಿ ಬಿತ್ಯಾರ ಅವರು. ಬಿತ್ತಾರಿಪ್ಪ ಬಿತ್ತಾರ. ಹೊಳ್ಳಿ ಬಾಳ ಸಿಗುತ್ತದಿಲ್ಲ ಅಂತೇಳಿ ಹಿಡಿದಿದ್ದಗಳೇ ಏಕ ಚಾಲೂನೆ ಮಾಡ್ಯಾರ. ಅವ್ರು ನೋಡ್ಕೊಂಡಾರ ಜನ ಹೆಂಗ ಅಂತ ಹೇಳಿ. ಇನ್ನ ಬಿಟ್ಟಾರಂದ್ರ ನಮ್ ಪುಣ್ಯ ಇಲ್ಲಿ ತನ ರೀ. ನೋಡ್ಯಾರ ಅವರು ಜರ ವಿಷಯ ಪುಣ್ಯಾತ್ಮರೇ ಹೆಂಗ್ರಿಪ್ಪ ಹೇಳಿದ್ರ ಮಹಾತ್ಮರು. ಏನ್ ಹೇಳಿದ್ರಿ ಮಹಾತ್ಮರು ಮಾತ? ನಸಲಲ್ಲಿ ವಿಭೂತಿ ಕಿಶೆಯಲ್ಲಿ ಕತ್ತರಿ. ಹೌದ ನಸಲಲ್ಲಿ ವಿಭೂತಿ ಕಿಶೆಯಲ್ಲಿ ಕತ್ತರಿ. ಹಡ ಬಾಯಿ ಒಳು ಶಿವ ಮಂತ್ರ ಮನದಲ್ಲಿ ಕುತಂತ್ರ. ಕುತಂತ್ರ ಅಕ್ಕಿಯಲ್ಲಿ ಆಶೆ ನೆಟ್ಟದಲ್ಲಿ ಪ್ರೀತಿ. ಡಹಾಂಬಿಕನಾಗಿರುವುದು ಬೇಡೆಂದ ನಮ್ಮ ಸದ್ಗುರು ಮಹಾಲಿಂಗರಾಯ ದೇವ. ಹಿಂಗಂದ್ರಿ ಏನ್ರಿಪ್ಪ? ನಾಗವಣ್ಣ ಹೆಂಗ್ರಿ? ಹನಿ ತುಂಬಾ 3 ಬಳ್ಳಿ ವಿಭೂತಿ ಹಚ್ಕೊಂಡು ಬೇಡ ಬಂಡಾರ ಹಚ್ಕೊಂಡು ಏನೇ ಇರ್ಲಿ ಕಿಸೆದೊಳಗ ಮತ್ತೊಬ್ಬರನ್ನ ಕತ್ತರಿಸುವಂತ ಕತ್ರಿ ಗುಣ ನೀ ಇಟ್ಟುಕೊಂಡು ತಿರುಗಾಡದೆ ಅಂದ್ರ ಏನಾತರಿ ಅದು? ನೀ ಏನು ಮಾಡಿದ್ರಿ ಉಪಯೋಗ ಆಗುದದ? ಎಲ್ಲ ವ್ಯರ್ಥ ಆಗಿ ಹೋಗ್ತದ. ಬಾಯಿ ಒಳು ಶಿವ ಮಂತ್ರ ಮನದಲ್ಲಿ ಕುತಂತ್ರ. ಹಿಂಗಂದ್ರಿ ಏನ್ರಿಪ್ಪ? ಅಲ್ಲಪ್ಪ, ಬಾಯಿಲೆ ಬೀರ ದೇವತಿ, ರೇವಣ ಸಿದ್ಧತಿ, ಅಮೋಘ ಸಿದ್ಧತಿ ಎಲ್ಲಾನು ಒತ್ತಿದಕ್ಕರ ಮುಂಜಾನೆ ಎದ್ದು ಜಳಕ ಮಾಡಿ ಒಂದು ತಾಸುಗಟ್ಲೆ ದೇವ್ರ ಪೂಜೆ ಮಾಡ್ತಿ. ಮನ್ಯಾಗ ಕೂತು ಇಟ್ಟೆಲ್ಲ ಮಾಡಿದ್ರು ಮೊದಲು ನಿನ್ನ ಮನಸ್ಸನ್ನುವಂತದು ಸ್ವಚ್ಛ ಆಗಿರ್ಲಿಕ್ಕಂದ್ರ ಏನಾತದ್ರಿ? ನೀ ಚಂತನ ಪೂಜೆ ಮಾಡಿದ್ರಿ ಆಗುದೇನದ? ಏನ ಮಾಡೋರಿ ಎಲ್ಲ ಖಾಲಿನೇ ಅದ. ಅಕ್ಕಿಯಲ್ಲಿ ಆಶೆ ನೆಟ್ಟದಲ್ಲಿ ಪ್ರೀತಿ. ಹೌದಾ? ಮನಿ ಒಳಗ ತುಂಬಿರುವಂತ ಜ್ವಾಳದ ಚೀಲ ತುಂಬದಂಗೆ ಇರ್ಬೇಕು. ಮನಿಗರ ದಿನ ಬೀಗರು ಬರುದು ಹೋಗುದು ಮಾಡ್ಬೇಕಂದ್ರ ಏನಾತರಿ? ಅಕ್ಕಿ ಚೀಲ ಖಾಲಿ ಆಗುದ್ರಿಪ್ಪ. ಅದು ಖಾಲಿ ಆಗುವೆ. ಹೌದಲ್ಲ? ಹೇಳಿದ್ರ ಅವ್ರು ಮಾಸ್ತರ್ ಅವ್ರು, ನಮ್ ಪಿಂಟು ಮಾಸ್ತರ್ ಅವರು. ಏನಂತ ಹೇಳಿರಿಪ್ಪ ಪಿಂಟು ಮಾಸ್ತರು? ಬಡದಾಳ ಮೇಳ ನಮ್ಮ ಜೋಡಿ ಇವತ್ತು ಕೂಡುದು ಇದೇ ಪ್ರಥಮ ಬಾರಿಗೆ ಅದ. ಹೌದಾ? ಇವತ್ತಿನ ದಿವಸ ನಮ್ಮ ಕರ್ಜಗಿ ಗ್ರಾಮದ ಪ್ರಕಾಶ್ ಮಾಸ್ತರ್ ಅವ್ರು ಇಲ್ಲಿ ಬರಬೇಕಾಗಿತ್ತು. ಏನು ಅನಿವಾರ್ಯ ಕಾರಣಕ್ಕಾಗಿ ಬಂದಿಲ್ಲ ಅಂತ ಹೇಳ್ಯಾರ ಅವ್ರು. ಅವ್ರ ಬದಲಿ ಇವ್ರು ಬಂದಾರ ಅಂತ ಹೇಳ್ಯಾರ ಅವ್ರು. ಅದಕ್ಕೆ ಹೇಳ್ತಾರ ಮಹಾತ್ಮರು. ಏನ್ ಹೇಳ್ತಾರಿ ಮಹಾತ್ಮರು? ಭೋಗದ ಕತ್ತಿ ಯೋಗಿಗೆ ತಿಳಿದಿಲ್ಲ, ಅದು ಬಹಳ ದೊಡ್ಡದೈತಿ. ಹಣೆ ಬರ ಕತ್ತಿ ಹರಿ ಬ್ರಹ್ಮಗ ತಿಳಿದಿಲ್ಲ, ಯಾರೇನ ಮಾಡುದೈತಿ. ಹೌದೌದು, ಯಾರೇನು ಮಾಡುದೈತಿ. ಮಾಡಗ ಮಾಡಿದ ರಾಗಂಗ ತಾನೇ ಆಗತೈತಿ. ವೇದ ಮುನಿ ಮಗ ಒಬ್ಬ ಪ್ರಭು ಋಷಿ ಇದ್ದಾನಪ್ಪ, ಬ್ರಹ್ಮನ ಕೂಡ ವಾದ ನಡೆದೈತಿ. ಹೌದೌದು ನಡೆದೈತಿ. ಇವತ್ತ ಹೆಂಗ್ರಿ? ಕರ್ಗಾಂವ್ ಗ್ರಾಮದ ಬೀರಪ್ಪನ ಪೌಳಿ ಒಳಗ ಗುಡಿ ಮುಂದ ಒಂದು ತುತ್ತ ಅನ್ನ ಉಣ್ಬೇಕಂತೇಳಿ ಬೀರಪ್ಪ ನಮ್ಮ ಮನೆ ಬರದಾನ. ಯಾರು ತಪ್ಪಿಸ್ಲಕ್ ಸಾಧ್ಯ ಅದ? ಅದು ಏನ ಮಾಡಿದ್ರು ಸಾಧ್ಯ ಆಗಲ್ಲ ಯಾರ ಕೈಲಿಂದು. ಆಗುದಿಲ್ಲ. ಅದು ಹಂಗ ಬರದೈತಿ. ಹೌದಾ? ಜಗತ್ತದೊಳಗ ಹಾಲಿನಂತ ಗುರು ಹಾಲ ಮತ್ತದ ದೇವ್ರು ದೊಡ್ಡ ಜಾತಿ ನಡೆದದ ಪುಣ್ಯಾತ್ಮರೇ. ನಡೆದದ. ಪಿಂಟು ಮಾಸ್ತರ್ ಕಡೆ ಹೋಗೋಕಿನ ಮೊದಲ ಏನ್ ಹೇಳಿದ್ರಿ? ನಮ್ಮ ಹಾಲ ಮತ್ತದೊಳಗ ಎಂತಿಂತ ಪವಾಡಗಳು ಅದು ಏನೇನ ಅದು 4 ಮಾತು ಹೇಳಿ ಅವ್ರ ಕಡೆ ಹೋಗುನು. ಹಿಂದಾಡೆ ಹೋಗತ್ರಿ ಅವ್ರಿಗೆ. ಯಾವ ಕಾಲದಲ್ಲಿ ಬಾಲಗುಬ್ಬಿ ಬಂಗಾರಕಿನಿಗೆ ನಿಟ್ಟೂರ ನಿಲಂಗ ಗಂಗಿನಾಡ ಗೌರಿನಾಡ ಹಾಲ ಹೌಲಿನಾಡ ಸಾಲೆ ಬಿದಿರಿ ನಾಡ ಶಾಡಭಾವನ ಗುಡ್ಡ. ಹೌದು. ಶಾಡಭಾವನ ಗುಡ್ಡದೊಳಗ ಬಿಲ್ಲಾಳಗೌಡ ಸೋಮರಾಯ ಏನು ಮಾಡ್ತಿದ್ದ? ಹೋರಿ ಮುಟ್ಟಲಾರ ಹುಟ್ಟುಗೋಮರ ಆಕಳ ಹಾಲವನ್ನ ಹಿಂಡಿ ಗುರು ಸೊನ್ನಾರ ಸಿದ್ಧ ಗುಣಿಸ್ಯಾನ ಕಟ್ಟಲಾರದೆ ಈಲಾರದೆ. ನೋಡ್ರಿ ಹೆಂಗದ ಮಾತ. ರಾಯಬಾಗ ತಾಲೂಕ ಚಿಂಚಲಿ ಒಳಗ ಏನಾಗಿತ್ರಿ? 3 ವರ್ಷಕ್ಕೊಮ್ಮೆ ನಡೆಯುವಂತ 7 ರಂಜನೆಗೆ ಹಾಲವನ್ನು ಉಕ್ಸಿದ್ರ ನಮ್ಮ ಹಾಲವತ್ತದವ್ರು. ಹಿಂಗದ. ಮಾನವರಲ್ಲಿ ಮನಿಗೇನಿ, ಶಿವನಲ್ಲಿ ಶಿವಗೇನಿ, ದೇವತರಲ್ಲಿ ದೇವಗೇನಿ. ಹೌದೌದು ಅನಿಸಿಕೊಂಡು ಕ್ವಾರ ಮೀಸಿ ಬೋರ ಗಡ್ಡ ಗೀರಗಂಧ ಕಪ್ಪಿಲೆ ಕರಿಯ ಮುಪ್ಪಿಲೆ ಹಿರಿಯ ಭಾವಿಸ ಬಣ್ಣ ಬತ್ತಿಸ ಕಳಿ. ಹೌದೌದು ಕಳಿ. ಸಿದ್ಧ ಮಾಳಿಂಗರಾಯ
ಬೀಜ ಗುಂತಿ ಮಡ್ಡಿ ಮೇಲೆ ಹಿಂಗ ಹಿಂಗ ಕಂಬಳಿ ಬೀಸಿದ್ರ ಮಳೆ ಸುರದದ. ಹಾ ಅವಾಗ ಹಂಗಿತ್ರಿಪ್ಪ. ಮಾಳಿಂಗರಾಯನ ಮೊಮ್ಮಗ ಕರ್ಕಿ ಜಕ್ರಾಯಿ ಕೂಗ ಹೊಡೆದ ಮಳಿ ಕರ್ದಾನ. ಕರದಾನ. ಹಾಲ ಮತ್ತದ ಕನಕದಾಸ ಡೊಳ್ಳ ಬಾರಿಸಿ ಮಳಿ ಕರ್ದಾನ. ಹಾ ನೋಡ್ರಿ ಹಂತಿದ್ದಪ್ಪ ಅವಡ. ಚಿಕ್ಕ ನರಗುಂದದ ರೇವಣ ಸಿದ್ಧ ಚಿಲಿಮಿ ಸೇದಿ ಮಳಿ ಕರ್ದಾನ ಪುಣ್ಯಾತ್ಮ ಮರಿ. ಹೌದಲ್ಲ ಹೌದಾ ಹೌದ್ ಹೌದು. ಇಂತ ಪಾವಾಡಿ ಭೂಮಿ ತಲಿ ಮ್ಯಾಗ ಸಾಕಷ್ಟು ಆಗಿ ಹೋಗ್ಯಾವ. ನಮ್ಮ ಹಾಲ ಮತ್ತದವ್ರು ಹಾ ಮಾಡ್ಯಾರಿಪ್ಪ. ಮಾಡ್ಯಾರ ಸುರೇಶಣ್ಣ. ಹೌದಾ ಒಂದು ಮಾತನಾಗುವಣ್ಣ. ಏನ್ ಹೇಳಿದ್ರಿ? ನಮ್ಮ ಕರ್ನಾಟಕದ ಈಗಿನ ರಾಜಧಾನಿ ಯಾವುದು? ಯಾವದ್ರಿಪ್ಪ? ಗೊತ್ತಿಲ್ಲನು? ಹಾ ಗೊತ್ತ, ನೀವ್ ಹೇಳ್ರಿ ಅದನ್ನ. ನಮ್ಮ ಕನ್ನಡ ನಾಡಿನ ಈಗಿನ ರಾಜಧಾನಿ ಬೆಂಗಳೂರ. ಹಾ ಬೆಂಗಳೂರು. ಅವಾಗ ಅದಕ್ಕ ಬೆಂದ ಕಾಳೂರ ಅಂತ ಹೇಳಿ ಕರಿತಿದ್ರು ಪುಣ್ಯಾತ್ಮ ಮರಿ. ಏನು ಅವಾಗ ಮೊದಲ ಬೆಂದ ಕಾಳೂರ. ಹೌದಲ್ಲ. ಆ ಬೆಂದ ಕಾಳೂರೊಳಗ ಸಂಪಂಗಿ ಕರಿ ಇತ್ತು. ಹೌದು. ಹಾಲ ಮತ ಧರ್ಮದ ಹಾಲಿನಂತ ಮನಸ್ಸಿನ ಮುದುಕಿ ಏನ್ ಮಾಡಿದ್ರಿಪ್ಪ? ಅಡವಿ ಒಳಗ ತಿರುಗಾಡಿ ಕುರಿ ಮೇಯ್ಸಕ್ಕಿ ಹೌದು. ಸಂಪಂಗಿ ಕರಿಗೆ ಬಂದು ತನ್ನ ಭಾಗ್ಯಗಳ ನೀರು ಕುಡಿಸಿ ನೀರು ಕುಡಿಸಿ ಆ ಗಿಡದ ನೆಳ್ಳಿಗೆ ತರಿವಿ ಬುತ್ತಿ ಬಿಚ್ಚಿಕಿಸಿದ್ರೆ ಮುದುಕಿ ಊಟ ಮಾಡುದು. ಅದು ದಿನ ಹಿಂಗೆ ಎಷ್ಟೋ ದಿನ ನಡೆದು ಹೋಯ್ತು ನಾಗುವಣ್ಣ. ಹಾ ನಡೀತಿರಪ್ಪ ದಿನಾಲು ಹಿಂಗೆ. ಬೆಂದ ಕಾಳೂರೊಳಗಿರುವಂತ ಎಲ್ಲಾ ಗಿಡ ಒಣಗಿ ಹೋದು. ಹೌದು. ಬ್ರಿಟಿಷರ ಆಡಳಿತ ಇತ್ತು. ಹಾ ಬ್ರಿಟಿಷ್ ಇಂಜಿನಿಯರ್ ಆಜ್ಞೆ ಮಾಡ್ದ. ಏನತ್ರಿ? ಸಂಪಂಗಿ ಕೆರೆ ಹಿಡ್ಕೊಂಡು ಬೆಂದ ಕಾಳೂರೊಳಗು ಎಷ್ಟು ಗಿಡ ಒಣಗ್ಯಾವ, ಒಟ್ಟು ಗಿಡ ಎಲ್ಲಾನು ಬಡ್ಡಿಗಚ್ಚಿ ಕಡದ್ ಹೋಗಿರಿ ಅಂತ ಹೇಳ್ದವ. ಹಾ ಯಾರು? ಬ್ರಿಟಿಷರ್ ಅವ ಅಧಿಕಾರಿ. ಹೌದಲ್ಲ ಹೌದ್ ಹೌದು. ಅಧಿಕಾರಿ ಮಾತು ಕೇಳಿ ಎಲ್ಲಾ ಗಿಡಗಳು ಕಡ್ಕೊತ ಬಂದ್ರು. ಅವಾಗ ಏನಾತ್ರಿಪ್ಪ? ಹಾಲ ಮತ್ತದ ಮುದುಕಿ ಕುರಿಗಳ ಮೇಯಿಸಿ ಸಂಪಂಗಿ ಕೆರೆಯಾಗ ನೀರು ಕುಡಿಸಿ ತಾ ಕಟ್ಟುಕೊಂಡು ಬಂದಿರುವಂತ ಬುತ್ತಿ ಬಿಚ್ಚಿ ಒಂದು ತುತ್ತು ಮುದುಕಿ ಹಿಂಗ ಮುರಿದ ಬಾಯಾಗಿಡ್ತಿತ್ತು. ಏನಾತ್ರಿ ಅವಾಗ? ಕೈಯಾಗ ಕೊಡ್ಲಿ ಹಿಡ್ಕೊಂಡ 4 ಮಂದಿ ಗಿಡ ಕಡಿಲಕ್ಕ ಬಂದ್ರು. ಹಾ ಬರದ್ರು ನೋಡಿದ್ರು. ಸರಿ ಮುದುಕಿ ಆ ಕಡೆ ತಂದ್ರು. ಹೊಳಗು ಯಾಕಯ್ಯಪ್ಪ ಅಂತ ಕೇಳಿದ್ರ ಹಾಲ ಮತ್ತದ ಆಯಿ. ಹೌದು. ನಮ್ಮ ಬ್ರಿಟಿಷ್ ಮ್ಯಾಲಿನ ಅಧಿಕಾರಿಗಳ ಆಜ್ಞೆ ಆಗ್ಯದ. ಹೌದು ಆಜ್ಞೆ ಆಗ್ಯದ. ಈ ಗಿಡ ನಾವು ಕಡಿತೇವು ತಾಯಿ ಸರಿ ಅಂತಂದ್ರು. ಅವಾಗ ಏನಂದ್ರಿಪ್ಪ ಮುದುಕಿ? ನಮ್ಮ ಹಾಲ ಮತ್ತ ಧರ್ಮದ ಆಯಿ ಒಂದು ಮಾತು ಹೇಳಿದಿಲ್ಲ ಪುಣ್ಯಾತ್ಮರೇ. ಏನ್ ಹೇಳಿದ್ರಿಪ್ಪ ಅವ್ರಿಗೆ? ಬ್ರಿಟಿಷ್ ಸಾಹೇಬರೇ, ಹೌದು, ಆ ಗಿಡ ಕಡಿಬೇಡ್ರಿ, ಒಟ್ಟ ಕಡಿಬೇಡ್ರಿ. ಆ ಗಿಡದೊಳಗ ನನ್ನ ಹಾಲ ಮತ್ತದ ಕುಲುಗುರು ಭೂಮಿ ತೂಕುದ ದೇವ್ರ ಬೀರ್ ದೇವ್ರ ವಾಸ ಸಂಪಂಗಿ ಗಿಡದೊಳಗದಪ್ಪ, ಕಡಿಬೇಡ್ರಿ ಅಂತ ಮುದುಕಿ ದುಃಖ ಮಾಡಿ ಹೇಳಕತ್ತು. ಹೌದು ಹೌದು. ಸೊಕ್ಕಿನ ಸುಳಿ ಮಗ ಬ್ರಿಟಿಷ್ ಅಧಿಕಾರಿ ಕೇಳಿಲ್ಲ. ಎಟ್ ಹೇಳಿದ್ರು ಕೇಳಿಲ್ಲ. ಹಿಂಗ ರಟ್ಟಿ ಹಿಡಿದು ಜಗದ ಮುದುಕಿಗೆ ಸರಿ ಹಿಂದಕತ್ ಹೇಳಿ ಮುದುಕಿ ನನ್ನ ಜೀವ ಇಲ್ಲೇ ಹೋಗಲ್ಲಕ್ಕರೆ ಈ ಗಿಡ ನಾನು ಕಡಿಸಿಕೊಡಲ್ಲ ತಂದಳು. ಹೌದ್ ಹೌದ್. ಅವಾಗ ಏನಾತ್ರಿ? ಯಾವ ಆಜ್ಞೆ ಮಾಡಿದ್ದ ಅವನಿ ಕಿವಿಗೆ ಹೋಗಿ ಹೇಳಿದ್ರಿ ಅವ್ರು. ಹೇಳಿದ್ರು. ಅವ ಬಂದ್ ಏನಂದ್ರಿಪ್ಪ? ಯಾಕತ್ತಂದ. ಹೌದಾ ಯಪ್ಪ, ಹಾಲಿನಂತ ನನ್ನ ದೇವ್ರ ಇದ್ರೊಳಗ ಬೀರ್ ದೇವ್ರು ವಾಸ ಮಾಡಿ ಗಿಡ ಕಡಿಬೇಡ ಅಂದಾಗ ಅದಕ್ಕೋಸ್ಕರ ಹೇಳ್ದ ಅಧಿಕಾರಿ. ಅವಾಗ ಏನ್ ಹೇಳಿದ್ರಿ? ಆಯಿ, ಹಾಲಿನಂತ ನಿನ್ನ ಭೂಮಿ ತೂಕದ ದೇವ್ರ ಹೌದಾ ಈ ಗಿಡದೊಳಗ ವಾಸಿದ್ದಿನ ಕರ ಇತ್ತಂದ್ರ 5 ನಿಮಿಷ ಟೈಮ್ ಕೊಡ್ತೀನಿ, ಒಣಗಿದ ಗಿಡ ಚಿಗುಸು, ಅವಾಗ ನಿನ್ನ ಗುರುವಿನ ಬಲ್ಲಿ ಅಂತ ಶಕ್ತಿ ಅದ ತಿಳ್ಕೊಂಡ್ ಗಿಡ ಬಿಟ್ಟು ಹೋಗ್ತೇವಂದ್ರು. ಬಿಟ್ಟು ಸರಳ ಹೋಗ್ತೀವಿ ಮನೆಗೆ. ಸರಳ ಹೋಗ್ತೇವಂದ್ರು. ಹೌದ್ ಹೌದು. ಹಾಲ ಮತ್ತದ ಆಯಿಗೆ ಮುಗುಲು ಕಡ್ದಂಗಾಯ್ತು, ಚಿಕ್ಕಿ ಬಿದ್ದಂಗಾಯ್ತು. ಹೆಂಗ್ ಮಾಡ್ಬೇಕಂದ್ಲು ದುಃಖ ಉಕ್ಕಿ ಬರ್ಲಾಕತ್ತು. ಬೀರ ದೇವರಿಗೆ ಮನಸ್ನ್ಯಾಗ ನೆನೆಸೆಳ್ತಾಳ ಹಾಲ ಮತ್ತದ ಆಯಿ. ಏನತ್ರಿ? ಉಗ್ರ ಮಾರಿ ದೇವರ, ಉರಿ ಮಾರಿ ದೇವರ, ಹರಿವ ಹಾವಿನ ಗಂಡ, ಉರಿವ ಕಿಚ್ಚಿನ ಗಂಡ. ಹೌದಾ? 32 ಕಳಿ 22 ಬಣ್ಣನ ಲಪ್ಪ ಬೀರಪ್ಪ ಏನ್ ಮಾಡ್ದ ಅವಾಗ? ಸೂರಾದೇವಿ ಹೊಟ್ಟಾಗಿದ್ದಾಗ ಮಾತಾಡಿ, ಓ ನನ್ನ ತಂದೆ. ಹೌದ್ ಹೌದಾ. ಇಂತ ಪ್ರಸಂಗ ಬಂದದ, ಕಾಯಲ್ಲೇನೋ ಯಪ್ಪ, ಕಣ್ಣು ತೆರೆದು ನೋಡುವ ತಳ್ಳಕತ್ತಲು. ದುಃಖ ಮಾಡುತ್ತ ಎಲ್ಲ ಮಂದಿಗೋಳೆ ಆಯ್ತು. ಹೌದಾ? ಜಡಿತಲಿ ಪೂಜಾರಿ ಮೈಯಾಗ ದೇವ್ರು ಬಂದು 5 ಹಿಡಿ ಬಂಡಾರ ಹೊಯ್ದು ಗಿಡದ ಬಡ್ಡಿಗೆ ಹೊಡೆದ ಕೈಯಾಗಿರುವಂತ ಬೆತ್ತಿದ್ಲಿ 5 ಏಟು ಹೊಡೆದ್ರ ಏನಾತ್ರಿ? ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರೊಳಗೆ ಗಿಡ ಸಿಗುತ್ತ ನಿಂತದ. ಕಣ್ಣು ಮುಚ್ಚಿ ಕಣ್ಣು ತೆರೆದ್ರೊಳಗ ಅಂತ ಶಕ್ತಿ ಯಾರಲ್ಲಿ ಇದ್ರಿಪ್ಪ? ಈ ಹಾಲು ಮತ್ತದವ್ರು ಬಲ್ಲಿ ಅಂತ ಶಕ್ತಿ ಅದ ಐತಿ ಪುಣ್ಯಾತ್ಮರೇ. ಹೌದಲ್ಲ? ಇರ್ಲಿ, ಮಾತು ಘಾತಾಗಬಾರದು, ಮಾತು ಮನಿಕ್ಕಿವಾಗಿ ಇಟ್ಟುಕೊಂಡು ಇಟ್ಟುಕೊಂಡು ನಮ್ಮ